ಇನ್ನು ಕೆಆರ್ ನಗರ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಭವಾನಿ ರೇವಣ್ಣ ಅವರು ಕೂಡ ಕಾನೂನು ಸಂಕಷ್ಟ ಎದುರಾಗಿದ್ದಾರೆ ನಾವೆಲ್ಲ ಗಮನಿಸಿದ್ವಿ. ಇನ್ಫ್ಯಾಕ್ಟ್ ಈ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರು 10 ದಿನಗಳ ಕಾಲ ಜೈಲಲ್ಲಿ ಇದ್ದಿದ್ದನ್ನು ಕೂಡ ನಮಗೆಲ್ಲರಿಗೂ ಕೂಡ ನೆನಪಿದ್ದೇ ಇದೆ. ಇನ್ನು SIT ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳಿ SIT ಮೂಲಗಳು ಭವಾನಿ ರೇವಣ್ಣ ವಿರುದ್ಧ ಕೂಡ ಕಾನೂನು ಅಸ್ತ್ರಗಳನ್ನು ಪ್ರಯೋಗ ಮಾಡಿತ್ತು. ಮಾಜಿ ಸಚಿವ ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಅಂದರೆ ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಬಂಧನವಾದಾಗ SIT ಕಸ್ಟಡಿಯಲ್ಲಿದ್ದಷ್ಟು ದಿನ ತನಿಖೆಗೆ ಸಹಕಾರ ಕೊಡದೆ ಮೊಂಡಾಟ ಮಾಡಿದ್ರು. ಅದೇ ರೀತಿ ಅತ್ಯಾಚಾರ ಆರೋಪದ ಅಡಿಯಲ್ಲಿ ಬಂಧನವಾಗಿರುವಂತಹ SIT ಕಸ್ಟಡಿಯಲ್ಲಿರುವ ಆರೋಪಿ ಪ್ರಜ್ವಲ್ ರೇವಣ್ಣ ಕೂಡ SIT ತನಿಖೆಗೆ ಸಹಕಾರ ನೀಡದೆ ಅಸಹಕಾರ ತೋರ್ತಾ ಇದ್ದಾರೆ. ಗಂಡ ಮಗನ ರೀತಿಯಲ್ಲಿ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಆರೋಪ ಎದುರಿಸ್ತಾ ಇದ್ದಂತಹ ಭವಾನಿ ರೇವಣ್ಣ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕ ಬಳಿಕ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ SIT ಮುಂದೆ ಹಾಜರಾಗಿದ್ರು. 4 ಗಂಟೆ ವಿಚಾರಣೆ ಎದುರಿಸಿದ ಭವಾನಿ ರೇವಣ್ಣ SIT ಅಧಿಕಾರಿಗಳ ತನಿಖೆಗೆ ಅಸಹಕಾರ ತೋರಿದ್ದಾರೆ ಅಂತ ತಿಳಿದು ಬಂದಿದೆ. ಬಂಧಿತ ಇಬ್ಬರು ಆರೋಪಿಗಳು ಪರಿಚಯ ಅಷ್ಟೇ, ಅದನ್ನು ಹೊರತುಪಡಿಸಿ ಬೇರೆ ಯಾವುದೂ ಕೂಡ ನನಗೆ ಗೊತ್ತಿಲ್ಲ ಅಂತ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆರೋಪಿಗಳ ಜೊತೆಗೆ ಮಾತಾಡಿರುವಂತಹ ಆಡಿಯೋಗಳ ಬಗ್ಗೆ ಮಾಹಿತಿ ಕೇಳಿದ SITಗೆ ಉತ್ತರವನ್ನೇ ಕೊಟ್ಟಿಲ್ಲ. ಇನ್ನು ತನಿಖೆಗೆ ಹಾಜರಾಗದೇ ಇದ್ದ ಬಗ್ಗೆ ಮಾಹಿತಿ ಕೇಳಿದ ಅಧಿಕಾರಿಗಳಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ತನಿಖೆಗೆ ಬರೋದಕ್ಕೆ ಆಗಿಲ್ಲ ಅಷ್ಟೇ ಹೊರತುಪಡಿಸಿ ಕಿಡ್ನಾಪ್ ವಿಚಾರದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಭವಾನಿ ರೇವಣ್ಣ ಅವರು ಹೇಳಿದ್ದಾರಂತೆ. 4 ಗಂಟೆ ವಿಚಾರಣೆ ಮಾಡಿದ SIT ಅಧಿಕಾರಿಗಳು ತನಿಖೆಗೆ ಅವಶ್ಯಕತೆ ಇದ್ರೆ ಮತ್ತೆ ಕರೆಯೋದಾಗಿ ಹೇಳಿ ಕಳಿಸಿದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ.